ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇಲ್ಲಿದ್ದೀನಿ ನಿಮ್ಮ ಡಾಕ್ಟರ್ ಅಭಿಷೇಕ್ ಹನುಮನಾಳು. ಆರೋಗ್ಯ ಅಂತ ಅಂದರೆ ಬರೀ ಫಿಸಿಕಲ್ ಹೆಲ್ತ್ ಮಾತ್ರ ಅಲ್ಲ, ಅದರಲ್ಲಿ ಮೆಂಟಲ್ ಮತ್ತು ಎಮೋಷ್ನಲ್ ಹೆಲ್ತ್, ಮನಸ್ಸಿನ ಆರೋಗ್ಯ ಮತ್ತು ಭಾವನಾತ್ಮಕವಾಗಿ ನಾವು ಗಟ್ಟಿಯಾಗಿರೋದು ತುಂಬ ಮುಖ್ಯ ಆಗುತ್ತೆ. ಈ ಎರಡನ್ನೂ ಸಹ ನಾವು ಮಹಾಭಾರತದಿಂದ ಕಲಿಬಹುದು. ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಅದ್ರ ಬಗ್ಗೆ ಮಾತಾಡ್ತೀನಿ. ಪ್ರತಿ ಪಾತ್ರಗಳಿಂದ ನಾವು ಯಾವ ರೀತಿ ನಮ್ಮ ಮನಸ್ಸಿನ ಆರೋಗ್ಯನ ಕಾಪಾಡ್ಕೊಳ್ಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಮಹಾಭಾರತದ ಪ್ರಾಮುಖ್ಯತೆ ಅಥವಾ ಪ್ರಸ್ತುತತೆ ಇವತ್ತಿನ ದಿನಕ್ಕೆ 4000ರಿಂದ 5000 ವರ್ಷಗಳು ಹಳೆದಾದ್ರೂ ಇವತ್ತಿಗೂ ಸಹ ಸಾವಿರಾರು ಪಾಠಗಳನ್ನ ಕೊಡ್ತಾ ಜೀವನದ ಪ್ರತಿಯೊಂದು ಸಿಹಿ ಮತ್ತು ಕಹಿ ಘಟನೆಗಳ ಅನುಭವಗಳಿಗೆ ಅದು ಆಧಾರವಾಗಿದೆ. ಮತ್ತು ಹಾಗೇ ಅಷ್ಟೇ ಪಾಠಗಳನ್ನು ಕೊಡುತ್ತೆ. ಇನ್ನು ಭಗವದ್ಗೀತೆ ಬಗ್ಗೆ ಅಂತೂ ಹೇಳೋಗೇ ಇಲ್ಲ. ಭಗವದ್ಗೀತೆಯಲ್ಲಿ ಇರುವಂತಹ ಸಾರ ಎಲ್ಲ ಒಂದು ತೊಳೆದಾಟಗಳಿಗೆ ಉತ್ತರವನ್ನು ಕೊಡುತ್ತೆ. ಅದಕ್ಕಿಂತ ಮುಂಚೆ ಈ ಮಹಾಭಾರತ ಪ್ರಪಂಚದಲ್ಲಿ ಯಾವುದೇ ಕಥೆಗಳನ್ನ ತಗೊಳ್ಳಿ, ಉಪಕಥೆಗಳನ್ನ ತಗೊಳ್ಳಿ ಅಥವಾ ಕಾದಂಬರಿಗಳನ್ನ ತಗೊಳ್ಳಿ, ಫಿಲಮು, ವೆಬ್ ಸೀರೀಸು ಯಾವುದನ್ನೇ ತಗೊಂಡ್ರು ಅದರ ಸಾರಾಂಶವನ್ನು ನೀವು ಮಹಾಭಾರತದ ಒಂದು ಕಥೆಯಲ್ಲಿ ಕಾಣಬಹುದು. ನಿಮ್ಮ ಸುತ್ತ ಇರೋ ಯಾವುದೇ ಪಾತ್ರಗಳು, ನೀವು ಕಂಡಿರುವ ಪಾತ್ರಗಳು, ಕಲ್ಪನೆಯ ಪಾತ್ರಗಳು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್, ಯಾವುದೇ ಪಾತ್ರಗಳಲ್ಲಿ ನೀವು ಮಹಾಭಾರತದಲ್ಲಿರುವಂಥ ಒಂದು ಪಾತ್ರಕ್ಕೆ ಸಮೀಕರಿಸಿ ಅದು ಕಂಪೇರ್ ಮಾಡಿ ಮಾತಾಡಿರ್ತೀರ ಹಾಗೇ ಮಾತಾಡಬಹುದು. ಹೇಳೋದಾದರೆ ಬಾಹುಬಲಿ ಫಿಲಮಲ್ಲಿ ಬರೋ ಸುಮಾರು ಕ್ಯಾರೆಕ್ಟರ್ಸು ಮಹಾಭಾರತದ ಕ್ಯಾರೆಕ್ಟರ್ಸ್ಗೆ ಕಂಪೇರ್ ಮಾಡಿ ನಾವು ಹೇಳ್ಬೋದು. ಅದರಲ್ಲಿ ಅಮರೇಂದ್ರ ಬಾಹುಬಲಿ ಬಂದ್ಬಿಟ್ಟು ಪಾಂಡವ್ರಿಗೆ ನಾವು ಹೋಲಿಸಿದ್ರೆ ಆ ಬಲ್ಲಾಳದೇವನ ಪಾತ್ರ ಬಂದ್ಬಿಟ್ಟು ಕೌರವರಿಗೆ ಹೋಲಿಸ್ಬೋದು. ಧೃತರಾಷ್ಟ್ರನ ಪಾತ್ರವನ್ನು ಇಲ್ಲಿ ಬಿಜಳದೇವನ ಪಾತ್ರಕ್ಕೆ ಹೋಲಿಸ್ಬೋದು. ಅದರಲ್ಲಿ ಧೃತರಾಷ್ಟ್ರ ನಿಜವಾದ ಮಹಾಭಾರತದಲ್ಲಿ ಕುರುಡ ಆಗಿರ್ತಾನೆ, ಪುತ್ರ ವ್ಯಾಮೋಹಿ ಆಗಿರ್ತಾನೆ. ಇದರಲ್ಲಿ ಇವನಿಗೆ ಕೈ ಊನ ಆಗಿರುತ್ತೆ, ಇವನು ಸಹ ಪುತ್ರ ವ್ಯಾಮೋಹ ಆಗಿರ್ತಾನೆ. ಅವನು ಏನೇ ಮಾಡಿದ್ರು ಸಹ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ, ಅದನ್ನು ನಾನು ಸಮಜಾಯಿಸ್ಕೋತೀನಿ ಅಂತ ಇವನು ಹೇಳ್ತಿರ್ತಾನೆ. ಹಾಗೇ ಅದರಲ್ಲಿ ಪಾಂಡವರು ವನವಾಸಕ್ಕೆ ಹೋದರೆ ಇದರಲ್ಲೂ ಸಹ ಅರಮನೆನ ಬಿಟ್ಟು ಬಾಹುಬಲಿ ಹೊರಗಡೆ ಹೋಗ್ತಾನೆ, ಜನಗಳ ಮಧ್ಯೆ ಇರ್ತಾನೆ. ಅದರಲ್ಲೂ ಸಹ ಎರಡರಲ್ಲೂ ಹೆಣ್ಣಿನ ಸುತ್ತ ಕತೆ ಹೆಣ್ಕೋತಾ ಹೋಗುತ್ತೆ. ಅದು ಎರಡರಲ್ಲೂ ಸಹ ಇರುವಂಥ ಸಿಮಿಲಾರಿಟಿ. ಹೀಗೆ ಎಲ್ಲ ಕಥೆಗಳಿಗೆ ನಾವು ಇದರಿಂದ ಒಂದು ಪಾತ್ರಗಳನ್ನ ಕಂಪೇರ್ ಮಾಡಿ ಹೇಳ್ಬೋದಾಗಿದೆ. ಇವತ್ತು ನಾವು ಹೆಂಗೆ ನೋಡ್ತಿದ್ದೀವಿ ಮಹಾಭಾರತವನ್ನು, ತುಂಬ ತಪ್ಪಾಗಿ ನೋಡ್ತಿದ್ದೀವಿ. ಅದರಲ್ಲೂ ಮುಖ್ಯವಾಗಿ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಇದನ್ನು ಒಂದು ರಿಲಿಜಿಯಸ್ ಟೆಕ್ಸ್ಟ್ ಅಥವಾ ಒಂದು ರಿಲಿಜನ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಿದ್ದೀವಿ. ಅದು ದಯವಿಟ್ಟು ತಪ್ಪು. ಅದು ಯಾಕೆ ಅಂತ ಅಂದರೆ ನಾವು ಏನು ಮಾಡ್ತಿದ್ದೀವಿ, ನಮ್ಮ ಚರ್ಚೆ ಇವತ್ತೇನಾಗ್ತಿದೆ, ಮಹಾಭಾರತ ನಡೀತಾ ಇಲ್ವಾ, ಮಹಾಭಾರತ ನಡೆದಿದ್ರೆ ಎಲ್ಲಿ ನಡೆದಿದೆ, ಹೇಗೆ ನಡೆದಿದೆ, ದ್ವಾರಕ್ಕೆ ಮುಳುಗೋಕ್ಕಿಂತ ಮುಂಚೆ ಕೃಷ್ಣ ಏನು ಮಾಡ್ತಿದ್ದ, ಅವನೇನಕ್ಕೆ ದ್ವಾರಕೆನ ಉಳಿಸ್ಕೊಳ್ಳಿಲ್ಲ, ಕೃಷ್ಣ ಯಾವ ಕಲರ್ ಇದ್ದ, ಕೃಷ್ಣಂಗೆ 16,000 ಜನ ಹೆಂಡತಿ ನಿಜವಾಗ್ಲೂ ಇದ್ರೆ ಅವನು ಯಾವ ರೀತಿ ಮ್ಯಾನೇಜ್ ಮಾಡ್ತಿದ್ದ. ಇದೇ ಪ್ರಶ್ನೆಗಳು, ಬರೀ ವಿತಂಡವಾದ ಪ್ರಶ್ನೆಗಳನ್ನ ಕೇಳ್ಕೋತಾ ಅದರ ನಿಜವಾದ ಸಾರಾಂಶವನ್ನು ನಾವು ತಿಳ್ಕೊತಾನೆ ಇಲ್ಲ. ಅದರ ನಿಜವಾದ ಸಾರಾಂಶದಿಂದ ಕಲಿಬೇಕಾದಂಥ ಪಾಠಗಳನ್ನು ನಾವು ಅರಿತಿಲ್ಲ. ಯಾವ ರೀತಿ ನೋಡಬೇಕು, ಯಾವ ರೀತಿ ಮನಸ್ಸಿನ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು ಅಂತ 3 ಪಾತ್ರಗಳನ್ನು ಉದಾಹರಣೆ ಕೊಟ್ಟು ನಾನು ಹೇಳ್ತೀನಿ. ಅದರಲ್ಲಿ ಮೊದಲನೇ ಪಾತ್ರ ನನಗೂ ಸಹ ತುಂಬ ಇಷ್ಟವಾದ ಪಾತ್ರ, ಇದು ಕರ್ಣ. ನಾನು ಕರ್ಣ ಆಗಿದ್ದರೆ ನನ್ನ ಫ್ರೆಂಡು ಹಿಂದೆ ಯಾವಾಗಲೂ ಹೆಲ್ಪ್ ಮಾಡಿದ್ದ ಅನ್ನೋ ಕಾರಣಕ್ಕೆ ಇವಾಗ ನಾನು ಅವ್ನು ಏನೇ ಮಾಡಿದ್ರು ಇರ್ರೆಸ್ಪೆಕ್ಟಿವ್ ಆಫ್ ಅವ್ನು ಒಳ್ಳೇದು ಮಾಡ್ತಿದ್ದೀನೋ ಕೆಟ್ಟದ್ದು ಮಾಡ್ತಿದ್ದೀನೋ ನೋಡ್ದಂತೆ ನಾನು ಅವನಿಗೆ ಹೆಲ್ಪ್ ಮಾಡ್ತೀನಾ, ನಾನು ಅವನಿಗೆ ಸಪೋರ್ಟ್ ಮಾಡ್ತೀನಾ, ಈ ಪ್ರಶ್ನೆಗೆ ಉತ್ತರಗಳನ್ನ ಕೇಳ್ಕೊಬಿಟ್ರೆ ಕರ್ಣನ ಪಾತ್ರದ ಸಂಪೂರ್ಣ ಸಾರಾಂಶ ನಮಗೆ ಸಿಕ್ಬಿಡುತ್ತೆ. ನಾನು ಕರ್ಣ ಆಗಿದ್ದರೆ ಏನು ಮಾಡ್ತಿದ್ದೆ, ನಾನು ಕುಂತಿ ಆಗಿದ್ದರೆ ಏನು ಮಾಡ್ತಿದ್ದೆ, ನಾನು ಕೃಷ್ಣ ಆಗಿದ್ದರೆ ನಾನು ಏನು ಮಾಡ್ತಿದ್ದೆ, ನಾನು ಅರ್ಜುನ ಆಗಿದ್ದರೆ ಏನು ಮಾಡ್ತಿದ್ದೆ, ನಾನು ಆ ಒಂದು ಸಿಚುವೇಷನಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದೆ. ಯಾಕಂದರೆ ಮನಸ್ಸಿನ ಆರೋಗ್ಯ ಹಾಳಾಗದೆ ನಾನು ಇದನ್ನು ಮಾಡಿದ್ರೆ ಸರಿನಾ ಇಲ್ಲ ಅದನ್ನು ಮಾಡಿದ್ರೆ ಸರಿನಾ, ಇದನ್ನು ಮಾಡಿದ್ರೆ ಕಾನ್ಸಿಕ್ವೆನ್ಸ್ ಏನಾಗುತ್ತೆ, ಇದನ್ನು ಮಾಡೋದಿಲ್ಲ ಅಂತ ಅಂದರೆ ಕಾನ್ಸಿಕ್ವೆನ್ಸ್ ಏನಾಗುತ್ತೆ. ಈ ತೊಳಲಾಟಗಳಲ್ಲಿ, ಈ ಡೈಲಮಾಸಲ್ಲಿ ನಾವು ಯಾವಾಗ್ಲೂ ಕಾಲನ ಕಳೀತಾ ಇರ್ತೀವಿ. ಆದ್ದರಿಂದನೇ ನಮ್ಮ ಮನಸ್ಸಿನ ಆರೋಗ್ಯ ತಪ್ಪಾಗೋದು ಅಥವಾ ಹಾಳಾಗೋದು. ನಮಗೆ ಉತ್ತರ ಸಿಕ್ಬಿಟ್ರೆ ಓಕೆ ಇದನ್ನು ಮಾಡಿದ್ರೆ ನನಗೆ ಮನಸ್ಸಿನ ಆರೋಗ್ಯ ಉಳಿಯುತ್ತೆ ಅನ್ನೋದಾದರೆ ಅದು ಸರಿ ತಪ್ಪು ಅನ್ನೋದು ಪರ್ಸ್ಪೆಕ್ಟಿವ್. ನಾನು ಕರ್ಣ ಆಗಿದ್ರೆ ನಾನು ಏನು ಮಾಡ್ತಿದ್ರೆ ಸರಿ ಅಂತ ಅನಿಸಿದ್ರೆ ನಾನು ಈ ಒಂದು ಪರ್ಸ್ನಲ್ ಲೈಫ್ಗೆ ನಾನು ಅಳವಡಿಸ್ಕೊತೀನಿ. ನನ್ನ ಪರ್ಸ್ನಲ್ ಲೈಫಲ್ಲಿ ಆಗುವಂಥ ಪ್ರಾಕ್ಟಿಕಲ್ ಘಟನೆಗಳಿಗೆ ನಾನು ಕರ್ಣನಂಥ ಒಂದು ಪರಿಸ್ಥಿತಿಗೆ ಬಂದಾಗ ಕರ್ಣ ಏನು ತೀರ್ಮಾನ ತಗೊಂಡಿದ್ದ, ಅದರಿಂದ ಏನೋ ನಾನು ಪಾಠ ಕಲಿಬೋದಾ ಅಂತ ನೋಡ್ತೀನಿ. ಹಾಗೆಯೇ ಇನ್ನೊಂದು ಸನ್ನಿವೇಶ ಬಂದ್ಬಿಟ್ಟು ನಾನು ಭಾಸ ಬರೆದಿರುವಂತಹ ಕರ್ಣಭಾರಂ ಅನ್ನೋ ಒಂದು ಕೃತಿಯಿಂದ ತಗೊಂಡಿದ್ದೀನಿ. ಭಾಸ ಹೇಳ್ತಾನೆ, ಕರ್ಣ ಇನ್ನೇನೋ ನಾಳೆ ಕುರುಕ್ಷೇತ್ರ ಯುದ್ಧಕ್ಕೆ ಹೋಗ್ತಿರ್ತಾನೆ. ನನ್ನ ಆ ಜನ್ಮ ಶತ್ರು ಅಂದ್ಕೊಂಡಿರುವಂಥ ಅರ್ಜುನನ್ನು
ನಾನು ನಾಳೆ ಸಂಹಾರ ಮಾಡ್ತೀನಿ ಅಂತ ಶಪಥ ಮಾಡಿ ಹೊರಟಿರ್ತಾನೆ. ಆ ಸಂಜೆ ಕೃಷ್ಣ ಬಂದು ಅವನ ಜನ್ಮ ವೃತ್ತಾಂತವನ್ನು ಹೇಳಿದಾಗ ಅವನ ಮನಸ್ಸು ಯಾವ ರೀತಿ ಕದಡೋಗಿತ್ತು, ಅವನ ಆ ಒಂದು ದುಃಖದ ಭಾರ ಎಷ್ಟಿತ್ತು, ಅದನ್ನು ಈ ಭಾಸ ತುಂಬ ಮನೋಜ್ಞವಾಗಿ ವರ್ಣಿಸಿದ್ದಾನೆ. ಹೆಂಗೆ ಅಂತ ಅಂದರೆ, ಒಂದು ತಕ್ಕಡಿಯಲ್ಲಿ ಬ್ರಹ್ಮಾಂಡದ ತೂಕವನ್ನೇ ತುಂಬಿ ಇನ್ನೊಂದು ತಕ್ಕಡಿಯಲ್ಲಿ ಕರ್ಣನ ಭಾರವಾದ ಮನಸ್ಸನ್ನು ತುಂಬಿದ್ರೆ ಈ ಒಂದು ಕರ್ಣನ ಭಾರವಾದ ಮನಸ್ಸೇ ಜಾಸ್ತಿ ತೂಕ ಬರ್ತಿತ್ತು ಅಂತ ಹೇಳ್ತಾನೆ. ಆ ಒಂದು ಕರ್ಣಭಾರ, ಆ ಒಂದು ಕರ್ಣನ ಭಾರವಾದ ಮನಸ್ಸು ನಮ್ಮ ಇವತ್ತಿನ ಎಲ್ಲ ಫ್ಯಾಮಿಲಿಯ ಸಮಸ್ಯೆಗಳಿಗೆ, ಪರ್ಸ್ನಲ್ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡುತ್ತೆ. ಉತ್ತರವನ್ನು ನಾವು ಹುಡುಕಬೇಕಷ್ಟೆ. ಎರಡನೇದಾಗಿ ಅರ್ಜುನನ ಪಾತ್ರ. ಪ್ರೊಫೆಷ್ನಲಲ್ಲಿ ನಾವು ಎಷ್ಟು ಎಫರ್ಟ್ಸನ್ನು ಹಾಕಿದ್ರೂ ನಮಗೆ ಸಕ್ಸಸ್ ಸಿಗ್ತಿಲ್ಲ, ನಮ್ಮ ಎಫರ್ಟ್ಸ್ ಸರಿನೋ ತಪ್ಪ ಅನ್ನೋ ಪ್ರಶ್ನೆಗೆ ಅರ್ಜುನ ಉತ್ತರ ಕೊಡ್ತಾನೆ. ಅವನ ಎಫರ್ಟ್ಸ್ ಹೆಂಗಿತ್ತು ಅನ್ನೋದಕ್ಕೆ ಒಂದು ಕತೆ ಮುಖಾಂತರ ನಿಮಗೆ ಹೇಳ್ತೀನಿ. ಪಾಂಡವ ಮತ್ತು ಕೌರವರು ಎಲ್ಲರೂ ಸಹ ಬಾಲಾವಸ್ಥೆಯಲ್ಲಿ ಇರ್ತಾರೆ. ಅವರೆಲ್ಲ ಮಕ್ಕಳಾಗಿರ್ತಾರೆ. ಒಂದು ರಾತ್ರಿ ಕುತ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಗಾಳಿ ಬೀಸಿ ಅಲ್ಲಿ ಉರಿತಾ ಇರುವಂಥ ಎಲ್ಲ ದೀಪಗಳು ಹಾರೋಗ್ತವೆ. ಅರ್ಜುನ ಊಟ ಮಾಡ್ತಿರ್ತಾನೆ, ಹಾಗೇನೆ ಮುಂದುವರಿಸ್ತಾನೆ. ತಟ್ಟಂತ ಅವನಿಗೆ ಒಂದು ಆಲೋಚನೆ ಬರುತ್ತೆ, ನಾನು ನನ್ನ ಕೈನೂ ನೋಡ್ತಿಲ್ಲ, ನನಗೆ ತಟ್ಟೆ ಕಾಣಿಸ್ತಿಲ್ಲ, ಆದರೂ ನಾನು ಊಟ ಮಾಡ್ತಿದ್ದೀನಿ. ಹೆಂಗೆ? ಮಸಲ್ ಮೆಮೊರಿ ಡೆವಲಪ್ ಆಗಿದೆ, ಆದ್ದರಿಂದ ನಾನು ಈ ಒಂದು ಊಟವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿದೆ. ಇದೇ ಒಂದು ತತ್ವವನ್ನು ನಾನು ಬೇರೆ ಕಡೆನೂ ಉಪಯೋಗಿಸ್ಕೋಬೋದಲ್ವಾ, ನನ್ನ ಬಿಲ್ವಿದ್ಯೆ ಕಲಿಯೋದ್ರಲ್ಲಿ ನಾನು ಇದನ್ನು ಉಪಯೋಗಿಸ್ಕೋತೀನಿ ಅಂತ ಯೋಚನೆ ಮಾಡ್ತಾನೆ. ಹಾಗೇನೆ ಅವನು ಊಟ ಆದ ನಂತರ ರಾತ್ರಿ ಆದರೂ ಪರವಾಗಿಲ್ಲ ಅಂತ ಬಿಲ್ವಿದ್ಯೆಯನ್ನು ಅಭ್ಯಾಸ ಮಾಡೋಕ್ಕೆ ಶುರು ಮಾಡ್ತಾನೆ. ಕೊನೆಯಲ್ಲಿ ಅವನು ಶಬ್ದವೇದಿಯಾಗಿ ಹೊರಗಡೆ ಬರ್ತಾನೆ. ಇಂಥ ಎಫರ್ಟ್ಸು ನಾವು ಯಾರಾದರೂ ಹಾಕ್ತಿದ್ದೀವ ಅನ್ನೋ ಪ್ರಶ್ನೆ ನಾವು ಕೇಳ್ಕೋಬೇಕು. ಆಗ್ತಿಲ್ಲ ಅಂತಂದರೆ ಹಾಕಬೇಕು. ನಮ್ಮ ಪ್ರೊಫೆಷ್ನಲ್ ಸಕ್ಸಸ್ಗೆ ದಾರಿನ ಹುಡ್ಕೋಬೇಕು. ಮೂರನೇದಾಗಿ ಪಾತ್ರ ಬಂದ್ಬಿಟ್ಟು ಕೃಷ್ಣನ ಪಾತ್ರ ಮಲ್ಟಿ ಡೈಮೆನ್ಷನಲ್ ವ್ಯೂವಿಂದ ನಾವು ನೋಡ್ಬೋದು. ಅವನೊಬ್ಬ ರಾಜಕಾರಣಿ ಆಗಿರ್ತಾನೆ, ಅವನೊಬ್ಬ ಸ್ನೇಹಿತ ಆಗಿರ್ತಾನೆ, ಅವನೊಬ್ಬ ಅಣ್ಣ ಆಗಿರ್ತಾನೆ, ಅವನೊಬ್ಬ ಫಿಲಾಸಫರ್ ಆಗಿರ್ತಾನೆ, ಅವನೊಬ್ಬ ಸಂಗೀತಜ್ಞ ಆಗಿರ್ತಾನೆ. ಎಲ್ಲ ಪಾತ್ರಗಳನ್ನು ಅವನು ಅಲ್ಲಿ ನಿಭಾಯಿಸ್ತಾ ಇರ್ತಾನೆ. ಇಡೀ ಪ್ರಪಂಚವೇ ಹೆಮ್ಮೆ ಪಡುವಂಥ ಭಗವದ್ಗೀತೆನ ಕೊಟ್ಟಿದ್ದಾನೆ ಅವನು. ಆ ಭಗವದ್ಗೀತೆನ ನಾನು ದ ಸೈನ್ಸ್ ಆಫ್ ಸೋಲ್ ಅಂತ ಕರಿತೀನಿ. ಆತ್ಮದ ಸಂಪೂರ್ಣವಾದ ವಿಜ್ಞಾನವನ್ನು ಅದರಲ್ಲಿ ಕೊಟ್ಟಿದ್ದಾನೆ ಅವನು. ಅದನ್ನು ದಯವಿಟ್ಟು ಎಲ್ಲರೂ ಓದಿ. ಅದರಲ್ಲಿ ಇಲ್ಲದೇ ಇರುವಂತಹ ಉತ್ತರನೇ ಇಲ್ಲ. ಗಾಂಧೀಜಿ ಹೇಳ್ತಾರೆ, ನಾನು ಯಾವಾಗ ನನಗೆ ತೊಳಲಾಟಗಳು ಶುರುವಾಗುತ್ತೆ, ಮನಸ್ಸಿನ ಗೊಂದಲಗಳು ಶುರುವಾಗುತ್ತೆ, ಅಲ್ಲಿ ನಾನು ಭಗವದ್ಗೀತೆ ಮೊರೆ ಹೋಗ್ತೀನಿ ಅಂತ ಅವನು ಹೇಳ್ತಾನೆ. ಹಾಗೇನೆ ನಾನು ಸಹ ಭಗವದ್ಗೀತೆನ ಓದ್ತೀನಿ. ಸುಮಾರು ಪ್ರಶ್ನೆಗಳಿಗೆ ನನಗಲ್ಲಿ ಉತ್ತರ ಸಿಗುತ್ತೆ. ಅವನು ಹೇಳಿರೋ ಹಾಗೆ ಕರ್ಮಗಳನ್ನು ಸಂಪೂರ್ಣ ಜವಾಬ್ದಾರಿಯಿಂದ ನಿರ್ವಹಿಸಬೇಕು. ಫಲಾಫಲಗಳ ಬಗ್ಗೆ ಯೋಚನೆ ಮಾಡಬಾರ್ದು. ಯಾಕೆಂತಂದರೆ ನಾನಂತೂ ಪರ್ಸ್ನಲ್ ಆಗಿ ದ ಲಾ ಆಫ್ ಕರ್ಮ ಇದರಲ್ಲಿ ನಾನು ಬಿಲೀವ್ ಮಾಡ್ತೀನಿ. ಎಲ್ಲರೂ ಈ ಪಾತ್ರಗಳಿಂದ ಪಾಠಗಳನ್ನು ಕಲಿತು ನಿಮ್ಮ ಮಕ್ಕಳಿಗೆ ಈ ರೀತಿ ಕಥೆಗಳನ್ನ ಹೇಳಿ ಅವರ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡಿ ನಿಮ್ಮ ಮನಸ್ಸಿನ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ. ಅದಕ್ಕಿಂತ ಮುಂಚೆ ಪ್ರತಿ ಪಾತ್ರದ ವಿಶ್ಲೇಷಣೆ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ. ಪ್ರತಿ ಪಾತ್ರದಿಂದ ಇನ್ನೆಷ್ಟು ಪಾಠಗಳನ್ನ ಕಲಿಬೋದು, ಇನ್ನೆಷ್ಟು ಮನಸ್ಸಿಗೆ ನೆಮ್ಮದಿ ಅಥವಾ ಮನಸ್ಸಿನ ತೊಳಲಾಟಗಳಿಗೆ ಉತ್ತರಗಳನ್ನ ಹುಡುಕ್ಬೋದು ಅಂತ ನಾನು ಮುಂದಿನ ದಿನಗಳಲ್ಲಿ ವಿಡಿಯೋನ ಮಾಡ್ತೀನಿ. ಎಲ್ಲರನ್ನೂ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.